ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 2ನೇ ದಿನ. ಬೆಳಗ್ಗೆನೇ ಅಪ್ಪ ಒಂದು ಗಾಡಿ ಕೆಟ್ಟೋಗಿದೆ ಹೇಳ್ಕೊಂಬ ಅಂತ ಅಂದರು. ಸೊ ನನ್ನ ಬೈಕ್ ತೊಗೊಂಡು ಆ ಗಾಡಿನ ನಮ್ಮ ಬೈಕಿಗೆ ಕಟ್ಕೊಂಡು ಮಳೆಯಲ್ಲಿ ತೋರಿಸ್ಕೊತ ಆ ಗಾಡಿನ ಎಳ್ಕೊಂಡು ಬರ್ತಾಯಿದ್ವಿ. ನಮ್ಮ ಸೈಡು ಅರೆಮಲೆನಾಡು, 5 ನಿಮಿಷ ಬಿಸಿಲಿದ್ರೆ 10 ನಿಮಿಷ ಮಳೆ ಇರುತ್ತೆ. ನೀವು ಅರೆಮಲೆನಾಡಿನವರಾಗಿದ್ದರೆ ದಯವಿಟ್ಟು ಒಂದು ಸತಿ ಲೈಕ್ ಮಾಡಿ. ಸೊ ಮಾತಾಡ್ತಾ ಗಾಡಿನ ನಮ್ಮ ಗ್ಯಾರೇಜಿಗೆ ಎಳ್ಕೊಂಬಂದಾಯಿತು. ಗಾಡಿನ ಬಿಡಿಸ್ತಾ ಇದ್ದೀವಿ. ಸೊ ಇದು ಬಂದು ನಮ್ಮ ಗ್ಯಾರೇಜು. ನಮ್ಮ ಗ್ಯಾರೇಜ್ನ ಪೂರ್ತಿ ರೆಡಿ ಮಾಡಾಯಿತು. ಇದು ನನ್ನ ಡೈಲಿ ಡ್ಯೂಟಿ. ದಾಸನಕೊಪ್ಪದಿಂದ ಸ್ವಲ್ಪ ಐಟಮ್ಸ್ ತರೋದಿತ್ತು. ಸೊ ತಮ್ಮನ ಕರ್ಕೊಂಡು ಸೀದಾ ದಾಸನಕೊಪ್ಪ ಹೋಗ್ತಾ ಇದ್ದೀನಿ. ಸೊ ಆನ್ ದ ವೇ ನಿಮ್ಗೊಂದು ಒಳ್ಳೆ ಹೋರಿಕರ ಇದೆ, ಅದನ್ನು ತೋರಿಸ್ತೀನಿ. ಅಂಗಡಿಗೆ ಬಂದು ಐಟಮ್ಸ್ ತೊಗೊಂಡಾಯಿತು. ಸೊ ಹೋರಿಕರ ತೋರಿಸ್ತೀನಿ ಬನ್ನಿ. ಇದು ಬೇರೆ ಯಾವುದೂ ಅಲ್ಲ, ಶಿರ್ಸಿ ಮಾರಿಕಾಂಬಾ ಎಕ್ಸ್ಪ್ರೆಸ್ ಅಂತ ಒಂದು PP ಹೋರಿ ಇತ್ತು, ಅದಕ್ಕೆ ಹುಟ್ಟಿರೋ ಒಂದು ಕರ. ಸೊ ಇನ್ಮೇಲಿಂದ ನಾನು ಏನ್ಕೊಂಡಿದ್ದೆ ಅಂದರೆ, ನನಗೆ ಹಬ್ಬದ ಹುಚ್ಚು ಜಾಸ್ತಿ, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇನ್ಮೇಲಿಂದ ಒಂದೊಂದು ಹೋರಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಹೋರಿ ಬಗ್ಗೆ ಅಷ್ಟೇ ಕೊಟ್ಟರೆ ಸಾಲಲ್ಲ. ಸೊ ಇಂಪಾರ್ಟೆಂಟ್ ಒಳ್ಳೊಳ್ಳೆ ಕ್ರಿಯೇಟರ್ಸ್ ಯಾರ್ಯಾರಿದ್ದಾರೆ ಯೂಟ್ಯೂಬರ್ಸು, ಅವ್ರ ಬಗ್ಗೆನೂ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ದಿಸ್ ಈಸ್ ಇಟ್ಸ್ ಆಲ್.